ನಿಜವಾಗಿಯೂ ಕನ್ನಡ ಚಿತ್ರರಂಗ ಚಿಂತಾಜನಕ ಸ್ಥಿತಿಯಲ್ಲಿದೆ. ಯಾವ ಹೊಸ ಸಿನಿಮಾನು ಓಡ್ತಾ ಇಲ್ಲ, ಜನ ಚಿತ್ರಮಂದಿರದ ಕಡೆ ತಿರುಗೇ ನೋಡ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಸ್ಟಾರ್ಗಳು ಥಿಯೇಟರ್ ಕಡೆ ಬರಲೇಬೇಕಿದೆ. ಥಿಯೇಟರ್ನತ್ತ ಬೆನ್ನು ಮಾಡಿ ಕುಳಿತಿರುವ ಕನ್ನಡ ಚಿತ್ರರಸಿಕರನ್ನ ಬಡಿದೆಬ್ಬಿಸಿ ಕರೆತರಬೇಕಿದೆ. ಆ ದಿಸೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಐ ಆಮ್ ರೆಡಿ ಅಂತ ಬರ್ತಿದ್ದಾರೆ ಇಂಡಿಯನ್ ಹಲ್ಕ್ ಧ್ರುವ ಸರ್ಜಾ. ಧ್ರುವ ಸರ್ಜಾ ಬಗ್ಗೆ ಹೆಚ್ಚೇನು ಹೇಳಬೇಕಿಲ್ಲ. ಮಾಸ್ ಸೆಕ್ಟರ್ನ ಡಾರ್ಲಿಂಗ್ ಇವರು. ಒಂದಲ್ಲ ಎರಡಲ್ಲ ಬ್ಯಾಕ್ ಟು ಬ್ಯಾಕ್ 3 ಹಿಟ್ ಕೊಟ್ಟು ತಾನೇ ಮಾಸ್ ಅಂತ ತೋರಿಸಿಕೊಟ್ಟಿರುವ ಯೂತ್ ಸ್ಟಾರ್. ಅದ್ದೂರಿಯಾಗಿ ಎಂಟ್ರಿ ಕೊಟ್ಟು ಬಹುದೂರಾಗಿ ಗೆದ್ದು ಭರ್ಜರಿ ಸ್ಟಾರ್ ಆದ ಧ್ರುವ ಪೊಗರು ಅವತಾರ ತೋರಿಸಿ ತನ್ನ ಸ್ಟಾರ್ ಸ್ಟಾಮಿನಾ ಎಂತಿದ್ದು ಅಂತ ತೋರಿಸಿದ್ರು. ಇದೀಗ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಗರ್ಜಿಸಲು ಮಾರ್ಟಿನ್ ಗೆಟಪ್ ಅನ್ನ ತೊಟ್ಟಿದ್ದಾರೆ. ಮಾರ್ಟಿನ್ ಸಿನಿಮಾದ ಟೀಸರ್ ಕಳೆದ ವರ್ಷವೇ ಬಿಡುಗಡೆಯಾಗಿತ್ತು. ಅದರ ಮೇಕಿಂಗ್ ಕ್ವಾಲಿಟಿ, ವಿಜುವಲ್ ಗ್ರ್ಯಾಂಡ್ನೆಸ್ ನೋಡಿ ಇಡೀ ಇಂಡಿಯಾ ಸೌತ್ ಇಂಡಿಯಾ ಕಡೆ ತಿರುಗಿ ನೋಡಿತ್ತು. ಯಾರ್ ಗುರು ಇದು ಅಂತ ಧ್ರುವ ಸರ್ಜಾ ಪ್ರೊಫೈಲ್ ನ ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡಲಾಗಿತ್ತು. ಅದೇ ಫ್ಲೋ ನಲ್ಲಿ ಮಾರ್ಟಿನ್ ಥಿಯೇಟರ್ಗೆ ಬಂದಿದ್ರೆ ಕಥೆನೇ ಬೇರೆ ಆಗಿತ್ತು. ಆದ್ರೆ ಕೊಂಚ ತಡವಾಯಿತು. ಇರ್ಲಿ, ಇದೀಗ ಲೇಟ್ ಆದ್ರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಿ ಎಂಟ್ರಿ ಕೊಡಲು ಮಾರ್ಟಿನ್ ರೆಡಿ ಆಗಿದ್ದಾರೆ. ಎಪಿ ಅರ್ಜುನ್ ಈ ಮಾರ್ಟಿನ್ಗೆ ತನು ಮನ ಅರ್ಪಿಸಿದ್ದಾರೆ. 10-20 ದಿನವಲ್ಲ, ಹತ್ತತ್ರ 250 ದಿನ ಹಗಲಿರುಳೆನ್ನದೆ ಈ ಚಿತ್ರಕ್ಕೆ ಬೆವರು ಸುರಿಸಿದ್ದಾರೆ. ಇನ್ನು ಕೃಷ್ಣನ್ ಲವ್ ಸ್ಟೋರಿ, ಬಚ್ಚನ್ ಅಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಗೆದ್ದ ನಿರ್ಮಾಪಕ ಉದಯ್ ಮೆಹ್ತಾ ಈ ಬಾರಿ ತಮ್ಮ ಲಿಮಿಟ್ ಶಕ್ತಿಗಳನ್ನೆಲ್ಲ ಮೀರಿ ದೊಡ್ಡ ಮಟ್ಟದಲ್ಲಿ ಹಣ ಹೂಡಿ ಈ ಸಿನಿಮಾ ರೂಪಿಸಿದ್ದಾರೆ. ಹೀಗೆ ಹಲವರ ಶ್ರಮ, ಕನಸು ಒಂದೊಳ್ಳೆ ಸಿನಿಮಾ ಮಾಡಬೇಕೆಂಬ ಹಠದಿಂದ ಸೃಷ್ಟಿಯಾದ ಈ ಮಾರ್ಟಿನ್ ಅಕ್ಟೋಬರ್ 11 ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡಲಿದೆ. ಈ ಬಾರಿ ಕೇವಲ ಕನ್ನಡ ನೆಲದಲ್ಲಿ ಮಾತ್ರ ಅವಲ್ಲ, ಇಡೀ ದೇಶಾದ್ಯಂತ ಕನ್ನಡದ ಹುಡುಗ ಹವಾ ಎಬ್ಬಿಸಲಿದ್ದಾರೆ. ಅದಕ್ಕೂ ಮುನ್ನ ಪ್ರಮೋಷನ್ ಮೂಲಕ ಧೂಳೆಬ್ಬಿಸಲು ಸಜ್ಜಾಗಿದ್ದು, ನಿಮ್ಗೆ ಏನ್ ಬೇಕು ಗುರು, ಹಾಡಬೇಕಾ, ಟೀಸರ್ ಬೇಕಾ, ಬೇರೆ ಏನು ಅಪ್ಡೇಟ್ಸ್ ಬೇಕು ಅಂತ ಪೋಲಿಂಗ್ ಬಿಟ್ಟಿದೆ ಮಾರ್ಟಿನ್ ಅಂಡ್ ಟೀಮ್. ಈ ಪೋಲ್ನಲ್ಲಿ ಧ್ರುವ ಅಭಿಮಾನಿಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದಾಗಿದೆ. ಅಭಿಮಾನಿಗಳ ಅಭಿಪ್ರಾಯದ ಮೇರೆಗೆ ಅವರು ಯಾವ ವಿಚಾರಕ್ಕೆ ಹೆಚ್ಚು ವೋಟ್ ಕೊಡ್ತಾರೋ ಅದೇ ಕಂಟೆಂಟ್ ಅನ್ನ ಚಿತ್ರತಂಡ ಮೊದಲ ಪ್ರಮೋಷನ್ ಕಂಟೆಂಟ್ ಆಗಿ ಬಳಸಿಕೊಳ್ಳಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವೋಟಿಂಗ್ ಪೋಲ್ ಜುಲೈ 20ರಿಂದ 21ರವರೆಗೆ ಅಂದ್ರೆ 2 ದಿನ ಓಪನ್ ಇರುತ್ತೆ. ನಂತರ ಜುಲೈ 22ರಂದು ಯಾರು ಯಾವ ಕಂಟೆಂಟ್ಗಾಗಿ ಜಾಸ್ತಿ ವೋಟ್ ಮಾಡಿದ್ದಾರೋ ಆ ಕಂಟೆಂಟ್ ಅನ್ನ ರಿಲೀಸ್ ಮಾಡೋ ದಿನಾಂಕ ಅನೌನ್ಸ್ ಮಾಡಲಾಗ್ತದೆ. ಡೈರೆಕ್ಟರ್ ಎಪಿ ಅರ್ಜುನ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ 8 ವರ್ಷಗಳ ನಂತರ ಜೊತೆಯಾಗಿ ಮಾಡಿರುವ ದೇಶಾಭಿಮಾನದ ಕಥೆಯ ಸಿನಿಮಾ ಮಾರ್ಟಿನ್. ಅದ್ದೂರಿ ಸಿನಿಮಾದಲ್ಲಿ ಲವರ್ ಬಾಯ್ ಮಾಡಿ ಧ್ರುವನಿಗೆ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿದ್ದ ಎಪಿ ಅರ್ಜುನ್ ಈಗ ಧ್ರುವರನ್ನ ಸೋಲ್ಜರ್ ಮಾಡಿದ್ದಾರೆ. ಅಂದ ಹಾಗೆ ಇದೇ ತಿಂಗಳು 29ರಂದು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಪ್ರೆಸ್ ಮೀಟ್ ನಡೆಯಲಿದೆ. ಅದು ಕೂಡ ಇಂಡಿಯನ್ ಸಿನಿಮಾ ಹಬ್ ಅಂತಲೇ ಕರೆಸಿಕೊಳ್ಳೋ ಮುಂಬೈನಲ್ಲಿ. ಈ ಕಾರ್ಯಕ್ರಮ ನಡೆಯಲಿದ್ದು, ಈ ವೇಳೆ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಲಂಡನ್ನ ಮೀಡಿಯಾಗಳನ್ನೆಲ್ಲ ಒಟ್ಟುಗೂಡಿಸಿ ಈವರೆಗೂ ಯಾರು ಮಾಡದಂತಹ ದೊಡ್ಡ ರೀತಿಯ ಪ್ರೋಗ್ರಾಂ ಮಾಡಲು ಚಿತ್ರತಂಡ ನಿರ್ಧಾರ ಮಾಡಿದೆ. ಈ ಮೂಲಕ ಪ್ರಮೋಷನ್ ಕಹಳೆಯನ್ನ ದೊಡ್ಡದಾಗಿಯೂ ಊದಲು ಧ್ರುವ ಆ್ಯಂಡ್ ಟೀಮ್ ಸಜ್ಜಾಗಿದ್ದು, ಕಳೆಗುಂದಿರುವ ಕನ್ನಡ ಚಿತ್ರರಂಗಕ್ಕೂ ಸಹ ಹೊಸ ಚೈತನ್ಯ ತುಂಬುತ್ತಾರ. ಮಾರ್ಟಿನ್ ಬಗ್ಗೆ ಮುಂಬೈ ಟು ದಿಲ್ಲಿ ಮಾತನಾಡುವಂತೆ ಮಾಡ್ತಾರ, ಕಾದು ನೋಡಬೇಕಿದೆ. ಎನಿವೇ, ನಮ್ಮ ಕಡೆಯಿಂದಲೂ ಮಾರ್ಟಿನ್ ಆ್ಯಂಡ್ ಟೀಮ್ಗೆ ಆಲ್ ದಿ ಬೆಸ್ಟ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.